ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನ್ ನೋಡ್ತಿದ್ದೇವೆ ಅಂದ್ರೆ ರೋಮನ್ ಸಂಖ್ಯೆಗಳು ಯಾವ ತರ ನಾವು ಬರಿಬಹುದು ಅಂತ. ಯಾಕೆಂದ್ರೆ ನವೋದಯ ಅಥವಾ ಮುರಾರ್ಜಿ ಪರೀಕ್ಷೆಯಲ್ಲಿ ಕೆಲವೊಂದು ಬಾರಿ ಏನ್ ಕೇಳ್ತಾರೆ ಅಂದ್ರೆ ರೋಮನ್ ಸಂಖ್ಯೆಯಲ್ಲಿ ಕೊಟ್ಟಂತ ಪ್ರಶ್ನೆಗಳನ್ನ ಸಾದಾ ಸಂಖ್ಯೆಯಲ್ಲಿ ಬರೆಯಕ್ಕೆ ಕೇಳ್ತಾರೆ. ಅವಾಗ ನಮಗೆ ಕನ್ಫ್ಯೂಸ್ ಆಗಿ ಸರಿಯಾದ ಉತ್ತರ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತೆ ಯಾವ ತರಪ್ಪ ಕೇಳ್ತಾರೆ ಅಂದ್ರೆ ನಮಗೆ ಸಂಖ್ಯೆಗಳನ್ನ ಕೊಟ್ಟು ಸಂಖ್ಯೆಗಳನ್ನ ರೋಮನ್ ಒಳಗಡೆ ಯಾವ ತರ ಬರಿಬಹುದು ಅಂತ ಕೇಳ್ತಾರೆ. ಅವೆಲ್ಲಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಮ್ಗೇನ್ ಗೊತ್ತಿರ್ಬೇಕಪ್ಪ ಅನ್ನೋದಾದ್ರೆ, ಇದು ಇವತ್ತಿನ ಕಾಲದ್ದಲ್ಲ. ಅಂದ್ರೆ ಇದೇನ್ ರೋಮನ್ ಸಂಖ್ಯೆಗಳಿದಾವಲ್ಲ, ಇವು ಬಹಳ ಹಿಂದಿನ ಕಾಲದಿಂದ ಬಂದಂತಹ ಒಂದು ಅಕ್ಷರಗಳು. ಯಾವ ತರ ಅಂದ್ರೆ ಮುಂಚಿನ ಗಡಿಯಾರಗಳಲ್ಲಿ 1, 2, 3, 4 ಸಂಖ್ಯೆಗಳು ರೋಮನ್ ಒಳಗೆ ಇರ್ತಿದ್ವು. ಆದ್ರೆ ಈಗ ನಮ್ಗೆ ನಂಬರ್ಗಳಲ್ಲಿ ಸಿಗುತ್ತೆ, ಹೌದಾ? ಅವಾಗೆಲ್ಲ ಬಿಲ್ಡಿಂಗ್ ನಲ್ಲಿ ಯಾವುದೇ ಅಕ್ಷರ ಆಗ್ಲಿ, ಇಸ್ವಿ ಆಗ್ಲಿ, ಅಥವಾ ಯಾವ ವರ್ಷ ಅದನ್ನ ಮಾಡಿರ್ತಾರಲ್ಲ ಆ ಕಟ್ಟಡಗಳ ಮೇಲೆ ನಮ್ಗೆ ಯಾವ ತರ ಅಕ್ಷರಗಳು ಕಾಣ್ತಿತ್ತಪ್ಪ ಅಂದ್ರೆ ರೋಮನ್ ಅಂಕಿಯಲ್ಲಿ ಕಾಣ್ತಿತ್ತು. ಸರಿ, ಇದನ್ನ ಹೇಗಪ್ಪ ಓದೋದು ನಮ್ಗೆ ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ನಾನು ಹೇಳ್ಕೊಡ್ತೇನೆ ನೋಡಿ. ಎಷ್ಟು ಸಿಂಪಲ್ ಇದೆ. ಇದರಲ್ಲಿ 7 ಮೂಲಭೂತ ಚಿಹ್ನೆಗಳು ನಮಗೆ ಗೊತ್ತಿರ್ಬೇಕಾಗತ್ತೆ. ಮೊದಲೇ ಚಿಹ್ನೆ ಯಾವುದು ಅಂದ್ರೆ ಒಂದನ್ನ ಯಾವ ತರ ಬರೀತಾರೆ ಅನ್ನೋದು ಗೊತ್ತಿರ್ಬೇಕು. I ತರ ಇರುತ್ತೆ ಅದು. 5 ವಿ ತರ ಇರುತ್ತೆ. ಮತ್ತೆ 10 ಅನ್ನೋದು ಎಕ್ಸ್ ತರ ಇರುತ್ತೆ. 50 ಎಲ್ ಅಂತ ಬರೀತಾರೆ. 100 ಸಿ ಅಂತ ಬರೀತಾರೆ. 500 ಡಿ ಅಂತ ಬರೀತಾರೆ. ಹಾಗೆಯೇ 1000 ಎಂ ಅಂತ ಬರೀತಾರೆ. ಇವು 7 ಮೂಲಭೂತ ಚಿಹ್ನೆಗಳನ್ನ ನಮ್ಮ ತಲೆಯಲ್ಲಿದ್ರೆ ಈ ರೋಮನ್ ಸಂಖ್ಯೆಗಳನ್ನ ನಾವು ಈಸಿಯಾಗಿ ಸರಳವಾಗಿ ನಾವು ಆನ್ಸರ್ನ ಮಾಡ್ಬೋದು. ಗೊತ್ತಾಯ್ತಾ ಯಾವ ತರ ಅಂತ ನೋಡಿ ಇಲ್ಲಿ. ಹಾಗೆ ಮುಂದೆ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಇದಾವೆ. ಇದರಲ್ಲಿ ನೆನಪಿಡಬೇಕಾದ 3 ನಿಯಮಗಳು ಯಾವ್ಯಾವಪ್ಪ ಅನ್ನೋದಾದ್ರೆ, ಮೊದಲೇ ನಿಯಮ ನಮ್ದು ಯಾವಾಗ ಈ ರೋಮನ್ ಸಂಖ್ಯೆಗಳು ಹಗಲಿ ಮುಗ್ಲಿ ಬಳಸಬಹುದು ಅಂದ್ರೆ ಪುನರಾವರ್ತನೆ ಮಾಡಬಹುದು, ಮತ್ತೆ ಮತ್ತೆ ಬಳಸಬಹುದು ಅನ್ನೋದು ಗೊತ್ತಿರ್ಬೇಕು. ಮತ್ತೆ ನಿಯಮ 2 ಏನ್ ಹೇಳುತ್ತೆ ಅಂದ್ರೆ ಯಾವಾಗ ಸಂಕಲನ ಆಗುತ್ತೆ, ಯಾವಾಗ ವ್ಯವಕಲನ ಆಗುತ್ತೆ ಅನ್ನೋದು ಮುಖ್ಯವಾಗಿ ಇವು 3. ಮೊದಲಿಗೆ ಪುನರಾವರ್ತನೆ ಆಗುವ ಸಂಖ್ಯೆಗಳು ಯಾವ್ಯಾವು, ಸಂಕಲನ ಆಗುವುದು ಯಾವಾಗ, ವ್ಯವಕಲನ ಆಗೋದು ಯಾವಾಗ ಅನ್ನೋದನ್ನ ನೋಡೋಣ. ಹಾಗಾದ್ರೆ ನೋಡೋಣ. ಈಗ ಮೊದಲೇ ನಿಯಮ ನೋಡಿ, ಪುನರಾವರ್ತನೆ ಅಂತ ಇದೆ. ಅಂದ್ರೆ ಒಂದು ಚಿಹ್ನೆಯನ್ನು 2 ಅಥವಾ 3 ಬಾರಿ ಪುನರಾವರ್ತಿಸಿದರೆ ಅದರ ಮೌಲ್ಯ ಗುಣಿಸಲ್ಪಡುತ್ತದೆ. ಅಂದ್ರೆ ಅದು ಹೆಚ್ಚಿಗೆ ಯಾಕೆಂತ ಹೋಗುತ್ತೆ, ಅಂದ್ರೆ ಜಾಸ್ತಿ ಆಗತ್ತೆ. ಇಲ್ಲಿ ನೋಡ್ರಿ, ಎಂ ಅಂತ ಇದ್ರೆ 1000, ಅದ 2 ಎಂ ಬರೆದ್ರೆ ಎಂ ಅಂತ 2 ಎಂ ಬರೆದ್ ಬಿಡ್ರಿ, ಏನಾಯ್ತು ಈಗ 2000 ಆಯ್ತು. ಡಬಲ್ ಆಯ್ತು ಇಲ್ಲಿಗ, ಅಂದ್ರೆ ಗುಣಾಕಾರ 2 ಪಟ್ಟು ಗುಣಿಸಿದಂಗ ಆಯ್ತು. ಈಗ ನೋಡ್ರಿ, ಅದ ಎಂ ಅಂತ 3 ಎಂ ಇದ್ದುಪ. ಅವಾಗ ಏನಾಗತ್ತೆ, ಎಂ ಅಂದ್ರೆ 1000 ಅಂತವ್ 3 ಅದಾವ. ಈಗ 3 ಎಂ ಅಂದ್ರೆ 1000 ಅಂದ್ರೆ ಎಷ್ಟಾಯ್ತು, 3000. ಹೌದಾ ಇಲ್ಲ? ಈಸಿ ಐತಿ. ಇದನ್ನ ನೆನ್ಪಿಟ್ಕೋಬೇಕು. 3 ಸಾರಿ ಮಾತ್ರ, 2ಕ್ಕಿಂತ ಜಾಸ್ತಿ ಮಾಡಕೋ 3 ಆಕೋತಿ. 3ಕ್ಕಿಂತ ಜಾಸ್ತಿ ಯಾವುದು ಪುನರಾವರ್ತನೆ ಆಗೋದಿಲ್ಲ, ತಲೆಯಲ್ಲಿರ್ಬೇಕು. ಸರ್ ನಾನೀಗ 4000 ಬರಿತೀನಿ ಅಂತ ಹೇಳಿ ನೀವೇನಾದ್ರೂ 4 ಎಂ ಅನ್ನ ಬರೆದ್ರೆ ಅದು ಕನ್ಸಿಡರ್ ಆಗಲ್ಲ, ಯಾಕಂದ್ರೆ ಅದು ತಪ್ಪಕತಿ. ಯಾವುದೇ ಈ ರೋಮನ್ ಸಂಖ್ಯೆಗಳು ಪುನರಾವರ್ತಿ ಆಗೋದು 2 ಅಥವಾ 3 ಸಾರಿ ಮಾತ್ರ ಆಕತಿ. 4 ಸಾರಿ 5 ಸಾರಿ ಆಗಲ್ಲ. 3 ಲಾಸ್ಟ್. ಗೊತ್ತಾಯ್ತಾ? ಹಾಗಾದ್ರೆ ನೋಡೋಣ ಈಗ ಪುನರಾವರ್ತನೆಯ ಮಿತಿಗಳು ಯಾವ ತರ ಇರುತ್ತೆ ಅನ್ನೋದಾದ್ರೆ, ಮೊದಲಿಗೆ ಯಾವುದೇ ಚಿಹ್ನೆಯನ್ನು ಗರಿಷ್ಠ 3 ಬಾರಿ ಮಾತ್ರ ಪುನರಾವರ್ತಿಸಬಹುದು. ನಾನಾಗಲೇ ಹೇಳಿದೆ, 2 ಮಾಡ್ಬೋದು, 3 ಮಾಡ್ಬೋದು. 3ಕ್ಕಿಂತ ಜಾಸ್ತಿ ಮಾಡಕ್ಕಾಗಲ್ಲ, ಯಾಕಂದ್ರೆ 3 ಗರಿಷ್ಠ ಪುನರಾವರ್ತನೆ ಇದರೊಳಗೆ. ಮತ್ತೆ ಯಾವ್ಯಾವ ಸರ್ ಮಾಡಕ್ ಬರದೇ ಇರುವಂತವು ಪುನರಾವರ್ತನೆ ಅಂದ್ರೆ, ಈಗ ವಿ ಎಲ್ ಡಿ ಅಂದ್ರೆ ವಿ ಅಂದ್ರೆ 5, ಎಲ್ ಅಂದ್ರೆ 50, ಡಿ ಅಂದ್ರೆ 100. ಇವು ಈ ವಿ ಎಲ್ ಡಿ ಇವು 3 ಚಿಹ್ನೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಪುನರಾವರ್ತನೆ ಮಾಡಕ್ ಬರಲ್ಲ. ಯಾಕಂತಂದ್ ನೋಡ್ರಿ, ಹಂಗ ಈಗ ನೀವು ವಿ ನ 2 ಸಾರಿ ಬರೆದ್ರ ಸರ್ ನಂದು 10 ಆಕತ್ತಲ್ಲ ಅಂತಂದ. ವಿ ಅಂದ್ರೆ 5 5ನ್ನ 2 ಸಾರಿ ವಿ ಬರೆದ್ರೆ 10 ಆಗುತ್ತೆ. ಆದ್ರೆ 10 ಆಗಲ್ಲ. ಎಕ್ಸಿಗೆ ನಾವು ಆಲ್ರೆಡಿ ಅದನ್ನ 10 ಅಂತ ಕನ್ಸಿಡರ್ ಮಾಡಿರ್ತೀವಿ, ಹೌದಿಲ್ಲ? ಅದಕ್ಕೆ ಯಾವ ಮಿತಿಗಳು ಅಂದ್ರೆ ಯಾವುದು ಮಾಡಬಾರ್ದಪ್ಪ ಅಂದ್ರೆ 3ಕ್ಕಿಂತ ಜಾಸ್ತಿ ಯಾವುದೇ ಚಿಹ್ನೆನ ಮತ್ತೆ ಬಳಸಬಾರ್ದು. ಮತ್ತೆ ಇನ್ನೊಂದು ಯಾವ್ದು ಅಂದ್ರೆ ವಿ ಎಲ್ ಡಿ ಚಿಹ್ನೆಗಳನ್ನ ಪುನರಾವರ್ತನೆ ಮಾಡಕ್ಕಾಗಲ್ಲ. ಇಷ್ಟು ಗೊತ್ತಿದ್ರೆ ನಾವು ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ, 2ನೇ ನಿಯಮ ಏನ್ ಹೇಳತೈತಿ, ಸಂಕಲನದ. ಇಲ್ಲಿ ನೋಡ್ರಿ, ದೊಡ್ಡ ಮೌಲ್ಯದ ಚಿಹ್ನೆಯ ಬಲಗಡೆಗೆ ಸಣ್ಣ ಮೌಲ್ಯದ ಚಿಹ್ನೆಯನ್ನು ಬರೆದರೆ ಅದನ್ನು ಕೂಡಬೇಕು. ಯಾವ ತರ, ಈಗ 11 ಅಂತ ನೀವು ಬರಿತೀರಿ, ಅದನ್ನ ರೋಮನ್ ಲೆಟರ್ ಒಳಗೆ ಬರೆದ್ರೆ ಎಕ್ಸ್ ಐ ಅಂತ ಬರಿತೀವಿ. ಎಕ್ಸ್ 10, ವೈ ಅಂದ್ರೆ 1 ಅಂದ್ರೆ 10 ಬಲಗಡೆ ಯಾವ್ದೈತಿ, ಸಣ್ಣದ ಸಂಖ್ಯೆ ಐತಿ. ಅಂದ್ರೆ ದೊಡ್ಡ ಸಂಖ್ಯೆಯ ಬಲಬದಿ ಒಳಗ ಸಣ್ಣ ಸಂಖ್ಯೆ ಇದ್ದಾಗ ಕೂಡ್ತೀವಿ.
ಅದಕ್ಕೇನಾಯ್ತು, ಎಕ್ಸ್ ಅಂದ್ರ 10 ಆಯ್ತು, ಐ ಅಂದ್ರ 1 ಆಯ್ತು. 10 + 1 ಎಷ್ಟಾಯ್ತು ಈಗ? 11 ಆಯ್ತು ಇಲ್ಲ? ಈಗ ಗೊತ್ತಾಯ್ತಾ? ಮುಂದ್ಗಡೆ ಅಂದ್ರ ಬಲಗಡೆ ಬಂದಾಗ ಅವೆರಡು ರೋಮನ್ ಸಂಖ್ಯೆಗಳನ್ನ ನಾವು ಕೂಡ್ಬೇಕಾಗತ್ತಿ. ಹಾಗ ನೋಡೋದಾದ್ರ ಮೂರನೇದ್ ನೋಡ್ರಿ ನಿಯಮ. ವ್ಯವಕಲನದೊಳಗೆ ಏನ್ ಮಾಡ್ತೀವಿ ಅಂತಂದ್ರ ದೊಡ್ಡ ಮೌಲ್ಯದ ಚಿಹ್ನೆಯ ಎಡಗಡೆ ಸಣ್ಣ ಮೌಲ್ಯದ ಚಿಹ್ನೆ ಬರೆದರೆ ಅದನ್ನ ಕಳಿಬೇಕು. ಈಗ ಹೆಂಗಾಗತಿ? ಈಗ 90 ಅಂತ ಬರೆಯೋದಿರ್ತೈತಿ. ನೀವು 90 ಹೆಂಗ್ ಬರೀತೀರಿ? ಸಿ ನ 100, ಸಿ ಅಂದ್ರ 100, ಎಕ್ಸ್ ಅಂದ್ರ 10. ಸಿ ದೊಡ್ಡದು, ಎಕ್ಸ್ ಸಣ್ಣದು. ಅಂದ್ರೆ ನೀವು ಎಕ್ಸ್ ಸಿ ಅಂತ ಬರದ್ರಿ ಅಂದ್ರ ಯಾವಾಗ ದೊಡ್ಡ ಮೌಲ್ಯದ ಚಿಹ್ನೆಯ ಎಡಬದಿಗೆ ಸಂಕಲನ ಆಗ್ಬೇಕಂದ್ರ ಬಲಬದಿ ಇರ್ಬೇಕು, ವ್ಯವಕಲನ ಆಗ್ಬೇಕಂದ್ರ ಎಡಬದಿ ಇರ್ಬೇಕು. ಈಗ ಎಡಬದಿಗೆ ಐತಿ, ಎಡಬದಿಗಿದ್ದಾಗ ಈಸಿಯಾಗಿ ಮಾಡ್ಬೋದು, ಹೌದಾ ಇಲ್ಲ? ಹಾಗಾಗಿ ನೋಡ್ರಿ, ಈ ನಿಯಮಗಳೊಳಗ ನಮ್ಗೆ ಏನೇನ್ ಗೊತ್ತಿರ್ಬೇಕಪ್ಪ ಅನ್ನೋದಾದ್ರ ಎಷ್ಟು ಈಸಿಯಾಗಿ ಗೊತ್ತಿಡ್ಬೋದು ಇನ್ನು ನಾವು. ಇದ್ರೊಳಗ VLD ಚಿಹ್ನೆಗಳನ್ನ ನಾವು ಕಳಿಯಾಕ ಬರಂಗಿಲ್ಲ, ನೆನ್ಪಿರ್ಬೇಕು. ಮತ್ತೆ ಯಾವನ್ ಕಳ್ಯಾಕ್ ಬರಲ್ಲ. ಯಾವನ್ ಕಳ್ಯಾಕ್ ಯಾಕೆ ಬರಲ್ಲ ಅಂದ್ರ, ಈಗ ವಿ ಪಕ್ಕಕ್ 1 ಐತ್ ಸರ, ವಿ ಅಂದ್ರ 5 ರೀ, ಐ ಅಂದ್ರ 1 ರೀ, ನಾವು 5ರಾಗ 1 ಕಳಿತೀವ್ರಿ, 4 ಬರೆಯಾಕ ಬರ್ತೈತಿ, ಹೌದಿಲ್ಲ? ಅದ ವಿನ ಕಳ್ಯಾಕ್ ಬರಲ್ಲ, ಎಲ್ ನ ಕಳ್ಯಾಕ್ ಬರಲ್ಲ, ಡಿ ನ ಕಳ್ಯಾಕ್ ಬರಲ್ಲ. ಗೊತ್ತಾಯ್ತಾ? ನೋಡೋಣ ಹಂಗ ಮುಂದೆ ಲಾಸ್ಟಿಗೆ ದೊಡ್ಡ ಸಂಖ್ಯೆಗಳನ್ನ ಬರೆಯೋದ್ ಹೆಂಗ ಅನ್ನ ನೋಡೋದಾದ್ರ ಮೊದ್ಲಿಗೆ ನಮ್ಗೆ ಏನ್ ಗೊತ್ತಿರ್ಬೇಕು? ವಿಸ್ತಾರ ರೂಪ ಬರೆಯಾಕ ಬರ್ತಿರ್ಬೇಕು. 1000 ಯಾವ್ದೈತಿ, 100 ಯಾವ್ದೈತಿ, 10 ಯಾವ್ದು, ಬಿಡಿ ಯಾವ್ದು ಅನ್ನೋದು ಗೊತ್ತಿರ್ಬೇಕು. ಮತ್ ನಮ್ಗೇನ್ ಗೊತ್ತಿರ್ಬೇಕು? 7 ಮೂಲಭೂತ ರೋಮನ್ ಚಿಹ್ನೆಗಳು ಗೊತ್ತಿರ್ಬೇಕು. ಮತ್ತೇನ್ ಗೊತ್ತಿರ್ಬೇಕು? ಅವುಗಳನ್ನ ಕೂಡ್ಸಾಕ್ ಬರ್ತಿರ್ಬೇಕು. ಈ ಕೂಡಿಸಿ ನೋಡಿದ್ವಲ್ಲ ಆ ತರ ನಿಮ್ಗ ಕೂಡ್ಸಾಕ್ ಬರ್ತಿರ್ಬೇಕು. ಈ 3 ಬಂದ್ರೆ ನಾವು ಮಾಡ್ಬೋದು ರೋಮನ್ ಸಂಖ್ಯೆಗಳನ್ನ. ಉದಾಹರಣೆ ನೋಡ್ರಿ, ಇಲ್ಲಿ ಒಂದು ರೋಮನ್ ಸಂಖ್ಯೆ ಕೊಟ್ರ, MCM XXXI ಅಂತ ಕೊಟ್ಟಿದ್ದಾರೆ, ಹೌದಾ? ಎಂ ಅಂದ್ರ 1000. ಈಗ ಸಿ ಸಣ್ಣದು, ಎಂ ದೊಡ್ಡದು, ಹೌದಿಲ್ಲ? ಸಿ ಅಂದ್ರ 100, ಎಂ ಅಂದ್ರ 1000. ಅಂದ್ರೆ ಎಮ್ಮಿನ ಎಡಬದಿಗೈತಿ, ಅಂದ್ರೆ ನಾವೇನ್ ಮಾಡ್ಬೇಕು? ಕಳಿಬೇಕು, ಹೌದಿಲ್ಲ? 1000ದೊಳಗ 100 ಕಳೆದ್ರೆ 900 ಆತು, ಹೌದಾ? ಈಗ ಎಕ್ಸ್ ಅಂದ್ರ 10, ಅಂತವ್ 3 ಇದ್ರ 10 10 10 ಅಂದ್ರ 30 ಆಯ್ತ. ಐ ಅಂದ್ರ 1. ಇವನಷ್ಟು ಕೂಡಿಸ್ಬಿಟ್ರೆ ನಮ್ಗೆ ಆನ್ಸರ್ ಬರ್ತೈತಿ. ಎಂ ಅಂದ್ರ 1000, ಸಿ ಎಂ ಅಂದ್ರ 900, 3x ಇದ್ರ 30, ಐ ಅಂದ್ರ 1, 1931. ಗೊತ್ತಾಯ್ತಾ? ಈಸಿ ನೋಡ್ರಿ. ಈಗ ಎರಡನೇ ಉದಾಹರಣೆಗೆ, ಈಗ ಒಂದ್ ವೇಳೆ ನಮಗ ಸಂಖ್ಯೆ ಒಳಗ್ ಕೊಟ್ಟು ನಮಗ ರೋಮನ್ ಒಳಗ್ ಬರಕ್ ಹೇಳಿದ್ರಪ್ಪ ಅಂದಾಗ ಮೊದ್ಲಿಗೆ ಏನ್ ಮಾಡ್ಬೇಕು? 3 ಯಾವ ಸ್ಥಾನದಾಗ ಐತಿ? 3000, 8 800, 1 10 ಸ್ಥಾನ, 7 ಬಿಡಿ ಸ್ಥಾನ. ಈಗ 3000 ಅನ್ನೋದ್ ಹೆಂಗ್ ಬರಿಬಹುದು? 1000 ಅಂದ್ರೆ ಎಮ್ಮ, ಅಂತಾವ್ 3 ಎಂ ಬರದ್ರೆ 3000 ಆಕತಿ, ಹೌದಿಲ್ಲ? ಈಗ ಡಿ ಅಂದ್ರ 500, ಸಿ ಅಂದ್ರ 100, 500 ಡಿ ಬರದ್ವಿ. ಸಿ 3 ಬರದ್ರ 100 3 ಸಾರಿ ಬರದಾಗ 300 ಆತ. 500 + 300 800 ಆಯ್ತ. ಗೊತ್ತಾಯ್ತಾ? ಈಗ 10 ಅನ್ನೋದನ್ನ ಎಕ್ಸ್ ಅಂತ ಬರಿತೀವಿ. 7 ಯಾವ ತರ ಬರಿತೀವಿ? 5 ಅಂದ್ರ ವಿ ಐ ಐ 7 ಬರಿತೀವಿ. ಇವನಷ್ಟು ಕೂಡಿಸಿ ಬರೆದಾಗ ಎಂ 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 ಡಿ ಸಿ ಸಿ ಎಕ್ಸ್ ವಿ ಐ ಐ ಈ ತರ ಬರೆದಾಗ 3817 ನಾವು ರೋಮನ್ ಸಂಖ್ಯೆ ಒಳಗೆ ಬರ್ದಂಗ ಆಕತಿ. ಗೊತ್ತಾಯ್ತಾ? ಈಸಿ. ಇದ್ರೊಳಗ ಫೈನಲ್ ಆಗಿ ನಾವು ಸಾರಾಂಶ ನೋಡೋದಾದ್ರೆ ನಮ್ಗೆ ಏನೇನ್ ಗೊತ್ತಿರ್ಬೇಕು? ಚಿಹ್ನೆಗಳಿಂದ ಹೇಳ್ತೇನೆ ನೋಡ್ರಿ. ಐ ಅಂದ್ರ 1, ವಿ ಅಂದ್ರ 5, ಎಕ್ಸ್ ಅಂದ್ರ 10, ಎಲ್ ಅಂದ್ರ 50, ಸಿ ಅಂದ್ರ 100, ಡಿ ಅಂದ್ರ 500, ಎಂ ಅಂದ್ರ 1000. ಗೊತ್ತೈತೆ? ಮತ್ತೆ ನಿಯಮಗಳನ್ನ ನೆನಪರ್ಬಾರ್ದ. ಗರಿಷ್ಠ 3 ಬಾರಿ ಮಾತ್ರ ನಾವು ಈ ಚಿಹ್ನೆಗಳನ್ನ ಪುನರಾವರ್ತನೆ ಮಾಡಬಹುದು. ಮತ್ತ ನಾವ್ ಯಾವ ಪುನರಾವರ್ತನೆ ಮಾಡಕ್ ಬರಲ್ಲ, ಕಳ್ಯಾಕ್ ಬರಲ್ಲ ಅನ್ನೋದಾದ್ರೆ VLD ಈ ಸಂಖ್ಯೆಗಳನ್ನ ಅಂದ್ರೆ VLD ರೋಮನ್ ಚಿಹ್ನೆಗಳನ್ನ ನಾವು ಪುನರಾವರ್ತನೆ ಮಾಡ್ಲಿಕ್ಕೆ ಬರಲ್ಲ, ಕಳ್ಯಾಕು ಬರಲ್ಲ. ಗೊತ್ತಿರ್ಬೇಕು. ಮತ್ತ ಬಲಗಡೆ ಬಂದಾಗ ಕೂಡಿಸ್ಬೇಕು, ಎಡಗಡೆ ಬಂದಾಗ ಕಳಿಬೇಕು. ಅಂದ್ರ ದೊಡ್ಡ ಸಂಖ್ಯೆ ಬಲಕ್ ಬಂದಾಗ, ದೊಡ್ಡ ಸಂಖ್ಯೆ ಎಡಕ್ ಬಂದಾಗ, ಬಲಗಡೆ ಬಂದಾಗ ಕೂಡಿಸಿ ಎಡಗಡೆ ಬಂದಾಗ ಕಳೆದ್ರ ನಮಗ ರೋಮನ್ ಸಂಖ್ಯೆ ಬರೆಯಕ್ ಬರ್ತೈತಿ. ಗೊತ್ತಾಯ್ತಾ? ರೋಮನ್ ಸಂಖ್ಯೆ ಕಲಿಯೋದು ಈಸಿ ಇತ್ತಂದ್ರ ನೀವು ಕಾಮೆಂಟ್ ಬಾಕ್ಸ್ನಾಗ ಈಸಿ ಐತಿ ಅಂತಂದ್ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕಂತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ
ನಾನು ಡೈಲಿ ನಿಮಗೆ 20 ಕ್ವಶನ್ ಹಾಕ್ತೀನಿ ಅಂತ ಹೇಳಿದ್ದೆ. 20 ಕ್ವಶನ್ ಹಾಕಿದ್ದೀನಿ. ಕಮ್ಯುನಿಟಿ ಪೋಸ್ಟ್ ನಲ್ಲಿ ಬರುತ್ತೆ. ಪೋಸ್ಟ್ ಅಂತ ಇರುತ್ತೆ ನೋಡ್ರಿ, ಅಲ್ಲಿ ಪೋಸ್ಟ್ ಅಂತ ಮುಟ್ರಿ, ಅಲ್ಲಿ 20 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ 4 ಆಪ್ಷನ್ ಇರುತ್ತೆ. ಆ 4 ಆಪ್ಷನ್ ಒಳಗೆ ಯಾವ್ದು ಸರಿಯಾದ ಉತ್ತರ ಅಂತ ಸೆಲೆಕ್ಟ್ ಮಾಡಿದ್ರೆ ಸರಿಯಾದ ಉತ್ತರ ಅನ್ನೋದು ಅಲ್ಲೇ ತೋರಿಸುತ್ತೆ. ಮತ್ತೆ ಎಕ್ಸ್ಪ್ಲನೇಷನ್ ಏನಾದ್ರು ಇತ್ತಂದ್ರೆ ಅಲ್ಲೇ ಕೊಡುತ್ತೆ. ಗೊತ್ತಾಯ್ತಾ?